ನಮಸ್ಕಾರ ಫ್ರೆಂಡ್ಸ್, ನಾನು ವೈಸಾಡ್ ರಾಜ್ ಫ್ರಮ್ ಕೊಟ್ಟೂರು ಮಾತಾಡ್ತಾ ಇರೋದು. ಈ ನೈಟ್ ಟೈಮಲ್ಲಿ ಗಾಡಿಗಳಿಗೆ ಎಕ್ಸ್ಟ್ರಾ ಈ ಮದುವೆ ಲೈಟ್ ಥರ ಎಕ್ಸ್ಟ್ರಾ ಫೋಕಸ್ ಲೈಟ್ಗಳು ಹಾಕೊಂಬಂದ್ಬಿಡ್ತಾರೆ, ಜಿಂಗ್ ಚಾಕ್ ಅನ್ನೋ. ಅಲ್ಲ, ಏನು ಇವ್ರು ಒಬ್ಬರ ಹತ್ರನೇ ಇರೋದು ದುಡ್ಡು? ಹಾಂ, ಅಲ್ಲ, ಇಂತಿಂಥ ದೊಡ್ಡ ಲೈಟ್ ಹಾಕೊಂಬರ್ತಾರಲ್ಲ. ನಾನು ಮನಸ್ಸು ಮಾಡಿಬಿಟ್ಟೆ ಅಂದರೆ 2012 ವರ್ಷ ಹಾಕ್ಬಿಡ್ತೀನಿ ಫ್ರಂಟ್ ಗಡೆ. ಬಟ್ ನಾನು ಎಜುಕೇಟೆಡ್ ಮನುಷ್ಯ ಅಲ್ಲ, ಸೊ ನಾನು ಆ ಥರ ಎಲ್ಲ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ಫ್ರೆಂಡ್ಸ್, ನಮ್ಮಿಂದ ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದು, ನಮ್ಮಿಂದ ಇನ್ನೊಬ್ಬರು ಮನೆ ದೀಪ ಆರಬಾರ್ದು ಅಂತ ನನ್ನ ಒಂದು ಆತ್ಮ ಹೇಳ್ತಾ ಇರುತ್ತೆ. ನಾವು ಹುಷಾರಾಗಿರ್ಬೇಕು ಫ್ರೆಂಡ್ಸ್. ಯಾಕೆ ನಾನು ಹೇಳ್ತಾ ಇದ್ದೀನಿ ಈಗ ಮಾತಂದರೆ, ಜಸ್ಟ್ ನಾನೀಗ ಜೀವರ್ಗಿ ಬಂದಿದ್ದೆ ಡ್ರಾಪು. ವೆರಿ ಬ್ಯಾಡ್ ಆಕ್ಸಿಡೆಂಟ್ ಅದಾಗಿರೋದು. ಆಕ್ಸಿಡೆಂಟ್ ನೋಡಿಬಿಟ್ರೆ ಐತಲ್ಲ, ಬಾಬಾ 3 ದಿವಸ ಊಟ ಹೋಗಲ್ಲ, 2 ದಿವಸ ಮೋಷನ್ ಬರೋಲ್ಲ, ಆ ಥರ ಆಗಿಬಿಟ್ಟಿದೆ. ಹಾಂ, ಅಲ್ರಿ, ಅದು ಒಂದು ಸಾವು, ಅದು ಎಂಥ ಸಾವು ಮರೆ ಅಂತಾರಲ್ಲ. ಆ ಶಕ್ತಿ ಆ ದೇವರು ಆ ಮನೆಯವರಿಗೆ ಅರ್ಚಣಕ್ಕೆ ಶಕ್ತಿ ಕೊಡಬೇಕಷ್ಟೇ, ನಾನು ಕೇಳ್ಕೊಳಕ್ಕಾಗೋದು. ಅದು ನೋಡಿ ನನಗೂ ಒಂಥರ ಭಾಳ ಬೇಜಾರಾಗಿ ಹೋಗುತ್ತೆ. ಏನಪ್ಪ ಇದು, ನಾವು ಎಂತೆಂತ ನೋಡಿದ್ದೀವಿ. ಬಟ್ ಆದರೂ ನಾನು ಕೇಳಿದ ಫ್ರೆಂಡ್ಸ್ ಏನಂದರೆ, ದಯವಿಟ್ಟು ಯಾರೇ ಆದರೂ, ನೀವು ಯಾರ್ಯಾದರೂ ನಿಮ್ಮ ಫ್ರೆಂಡ್ಸು ಏನಾರು ಆಗಿದೆ, ಏನೋ ಗೊತ್ತಿಲ್ಲದೆ ಹಾಕಿರ್ಬೋದು, ಇಲ್ಲಪ್ಪ ನನಗೆ ರೋಡ್ ಕಾಣಲ್ಲ ಹಂಗೆ ಹಿಂಗೆ ಅಂತ ನೈಟ್ ಹೊತ್ತು ಮಾಡಬಾರ್ದು ಫ್ರೆಂಡ್ಸ್. ಯಾವುದೇ ಕಾರಣಕ್ಕೂ ನಾವು ಎಕ್ಸ್ಟ್ರಾ ಲೈಟ್ನ ಅಡಾಪ್ಟ್ ಮಾಡಬಾರ್ದು. ಗೌರ್ಮೆಂಟ್ ಏನು ರೂಲ್ಸ್ ಮಾಡಿದೆ, ಆ ಗಾಡಿಗೆ ತಕ್ಕಂಗೆ ಅದು ಹಾರನ್ನು ಲೈಟು ಏನು ಹಾಕೊಂಡು ಹೋದರೆ ಆಪೋಸಿಟಲ್ಲಿ ಬರೋನಿಗೂ ಎದುರುಗಡೆ ಏನೈತಪ್ಪ ಅಂತ ಕಾಣುತ್ತೆ. ಎಷ್ಟೋ ಹೋಗಿದ್ದಾವೆ ಫ್ರೆಂಡ್ಸ್, ಎಷ್ಟೋ ಜೀವ ಹೋಗಿದ್ದಾವೆ ಇದರಿಂದ. ನಮ್ಮಿಂದ ಯಾವುದೇ ಕಾರಣಕ್ಕೂ ತಪ್ಪಾಗಬಾರ್ದು, ನಮಗೂ ತೊಂದರೆ ಆಗಬಾರ್ದು. ದಯವಿಟ್ಟು ಫ್ರೆಂಡ್ಸ್, ದಯವಿಟ್ಟು ಈ ಥರ ಹಂಗೇನಿತ್ತಂದರೆ ಇದು ಮಾಡಿ. ನಾನು ಎಕ್ಸ್ಟ್ರಾ ಲೈಟ್ ಹಾಕಿದ್ದೆ, ತೆಗೆದುಬಿಟ್ಟಿದ್ದೀನಿ ನನ್ನ ಗಾಡಿಗೆ. ಒಂದು ಇನ್ಸಿಡೆಂಟ್ ನೋಡಿದ್ದೆ ನಾನು, ಇದು ಸಿನ್ನೂರಲ್ಲಿ ತೆಗೆದುಬಿಟ್ಟೆ. ನಾನು ತೆಗೆದುಬಿಟ್ಟೆ. ಓಕೆ ಫ್ರೆಂಡ್ಸ್, ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.